ಹಲೋ ಮಕ್ಕಳೇ, ಸಮಸ್ತ ಕನ್ನಡ ನಾಡಿನ ಜನತೆಗೆ ನನ್ನ ನಮಸ್ಕಾರ ಹಾಗೂ ಕರ್ನಾಟಕದಲ್ಲಿ ಓದ್ತಿರುವ ಎಲ್ಲ ಮಕ್ಕಳಿಗೂ ಫಿಸಿಕ್ಸ್ ಮಿಸ್ಟ್ರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಈ ವಿಡಿಯೋನಲ್ಲಿ ನಾವು ನ್ಯೂಮರಿಕಲ್ ಕ್ವಶನ್ಸ್ ಫಸ್ಟ್ ಪಿ ಯು ಸಿ ಕ್ವಶನ್ ಬ್ಯಾಂಕ್ನಲ್ಲಿ ಬರುವಂತಹ ನ್ಯೂಮರಿಕಲ್ಸು. ಆ ಕ್ವಶನ್ ಬ್ಯಾಂಕು ಪಿ ಯು ಬೋರ್ಡಿಂದನೇ ಕೊಟ್ಟಿರುವಂತಹ ಕ್ವಶನ್ ಬ್ಯಾಂಕು. ಆ ಕ್ವಶನ್ ಬ್ಯಾಂಕಲ್ಲಿ ಬರುವಂತಹ ನ್ಯೂಮರಿಕಲ್ಸ್ಗಳನ್ನು ಸಾಲ್ವ್ ಮಾಡ್ತೀವಿ. 2 ಮಾರ್ಕ್ಸ್ ಆಗಿರ್ಬೋದು, 3 ಮಾರ್ಕ್ಸ್ ಆಗಿರ್ಬೋದು, ಅಥವಾ 5 ಮಾರ್ಕ್ಸ್ ಆಗಿರ್ಬೋದು. ಈ ರಿಲೇಟೆಡ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಫಸ್ಟು ಮೊದಲನೇದಾಗಿ ವಿ ವಿಲ್ ಬಿ ಡಿಸ್ಕಸಿಂಗ್ ದ ಚಾಪ್ಟರ್ ದಟ್ ಇಟ್ಸ್ ಯೂನಿಟ್ಸ್ ಆ್ಯಂಡ್ ಮೆಷರ್ಮೆಂಟ್ ಚಾಪ್ಟರ್. ಸೊ ಅದರಲ್ಲಿ ಬರುವಂತಹ ನ್ಯೂಮರಿಕಲ್ಸ್, ಇಂಪಾರ್ಟೆಂಟ್ ನ್ಯೂಮರಿಕಲ್ಸ್ ಯಾವ್ಯಾವುದು ಅಂತ ನೋಡೋಣ. ಓಕೆ, ಸೊ ಹಿಯರ್ ವಿ ಹ್ಯಾವ್ ದ ನ್ಯೂಮರಿಕಲ್ಸ್. ದೀಸ್ ಆರ್ ಇಂಪಾರ್ಟೆಂಟ್ ಫಾರ್ 3 ಮಾರ್ಕ್ಸ್. ಓಕೆ, ಸೊ 3 ಮಾರ್ಕ್ಸಿಗೆ ತುಂಬ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಓಕೆ, ಸೊ 3 ಮಾರ್ಕ್ಸ್. ಓಕೆ, ಸೊ ನಾವು ಲೆಟ್ ಅಸ್ ಸಾಲ್ವ್ ದ ಕ್ವಶನ್. ಸೊ ಏನಿದೆ ಕ್ವಶನಲ್ಲಿ? ಚೆಕ್ ದ ಡೈಮೆನ್ಷನಲ್ ಕರೆಕ್ಟ್ನೆಸ್ of the equation x is equal to v naught t plus half a t square where symbols are having their usual meaning. So ನಾವು ಡೈಮೆನ್ಷನಲ್ ಅನಾಲಿಸಿಸ್ ಮಾಡಬೇಕು. ಡೈಮೆನ್ಷನಲಿ ವೆದರ್ ದಿಸ್ ಈಕ್ವೇಷನ್ ಇಸ್ ಕರೆಕ್ಟ್ ಹೌದಾ ಇಲ್ವಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡಬೇಕು. ಓಕೆ, ಸೊ ಚೆಕ್ ಮಾಡೋದು ಹೇಗೆ ನಾನು ಹೇಳ್ಕೊಡ್ತೀನಿ ಕ್ಲಿಯರಾಗಿ. ಮೊದಲನೇದಾಗಿ ಯಾವುದೆಲ್ಲ ಫಿಸಿಕಲ್ ಕ್ವಾಂಟಿಟೀಸ್ ಇದೆ ಅದನ್ನು ಒಂದು ಕಡೆ ಬರ್ಕೊಳ್ಳಿ. ಸೊ ಯಾವುದೆಲ್ಲ ಇದೆ? ಎಕ್ಸ್ ಅಂತ ಇದೆ. ಸೊ ದ ಎಕ್ಸ್ ಮೀನ್ಸ್ ವಾಟ್? ಇಟ್ ಈಸ್ ಎ ಲೆಂತ್. ಹೌದಲ್ವಾ? ಸೊ ಲೆಂತ್. ಓಕೆ, ಸೊ ಅದಾದಮೇಲೆ ಯಾವುದಿದೆ? ವಿ ನಾಟ್ ಅಂತಿದೆ. ವಿ ನಾಟ್ ಇನ್ ದ ಸೆನ್ಸ್ ಇಟ್ ಈಸ್ ನಥಿಂಗ್ ಬಟ್ ವೆಲಾಸಿಟಿ. ಓಕೆ, ವೆಲಾಸಿಟಿ ಕರೆಕ್ಟ್ ಅಲ್ವಾ? ಸೊ ಅದಾದಮೇಲೆ ಏನಿದೆ? ಆಕ್ಸಿಲರೇಷನ್ ಇದೆ. ಫಸ್ಟ್ ಫಿಸಿಕಲ್ ಕ್ವಾಂಟಿಟೀಸ್ ಬರೆಯೋಣ. ಸೊ ಆಕ್ಸಿಲರೇಷನ್ ಇದೆ. ಸೊ ಐ ವಿಲ್ ರೈಟ್ ಇನ್ ದ ಶಾರ್ಟ್ ಫಾರ್ಮ್ ಆಕ್ಸಿಲರೇಷನ್. ಆ್ಯಂಡ್ ದೆನ್ ವಿ ಹ್ಯಾವ್ ಟೈಮ್ ಇದೆ ಅಲ್ವಾ? ಸೊ ಈಗ ಇದರ ಡೈಮೆನ್ಷನ್ಸ್ಗಳನ್ನು ಬರಿತಾ ಹೋಗೋಣ. ಡೈಮೆನ್ಷನ್ಸ್ ಏನು? ಅದ್ರ ಜೊತೆ ಇನ್ನೊಂದು ಯಾವುದಿದೆ? ಹಾಫ್ ಅಂತ ಇದೆ. ಹಾಫ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಎ ಕಾನ್ಸ್ಟೆಂಟ್. ಸೊ ಕಾನ್ಸ್ಟೆಂಟ್ಸಿಗೆ ಯೂಶಲಿ ಡೈಮೆನ್ಷನ್ಸ್ ಇರೋದಿಲ್ಲ ಅಲ್ವಾ? ಸೊ ಲೆಂತಿಗೆ ಡೈಮೆನ್ಷನ್ ಬರೆಯೋದಾದರೆ, ಓಕೆ, ಸೊ ಇನಿಷಿಯಲಿ ಐ ವಿಲ್ ರೈಟ್ ದ ಡೈಮೆನ್ಷನ್. ಸೊ ಡೈಮೆನ್ಷನ್ ಬರೆಯೋದಾದರೆ ಎಮ್ ನಾಟ್, ಓಕೆ, ಎಲ್ ಟು ದ ಪವರ್ ಆಫ್ 1 ಟಿ ಟು ದ ಪವರ್ ಆಫ್ 0. ಕರೆಕ್ಟ್? ಎಸ್. ವೆಲಾಸಿಟಿ ಇನ್ ದ ಸೆನ್ಸ್ ಇಟ್ ಈಸ್ ನಥಿಂಗ್ ಬಟ್, ಓಕೆ, ಸೊ ಇನ್ನೂ ನಿಮಗೆ ಅರ್ಥ ಮಾಡಿಸೋದಕ್ಕೋಸ್ಕರ ಯೂನಿಟ್ಸ್ಗಳನ್ನು ಬರಿತೀನಿ. ಮೀಟರ್ ಪರ್ ಸೆಕೆಂಡ್ ವಿಚ್ ಈಸ್ ನಥಿಂಗ್ ಬಟ್ ಡೈಮೆನ್ಷನ್ ಬರೆಯೋದಾದರೆ ಎಮ್ ಟು ದ ಪವರ್ ಆಫ್ 0, ಎಲ್ ಟು ದ ಪವರ್ ಆಫ್ 1 ಟಿ ಟು ದ ಪವರ್ ಆಫ್ -1. ಸೊ ಅದೇ ರೀತಿ ಆಕ್ಸಿಲರೇಷನ್ಗೆ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ವಿಚ್ ಈಸ್ ನಥಿಂಗ್ ಬಟ್ ಎಮ್ ಟು ದ ಪವರ್ ಆಫ್ 0, ಎಲ್ ಟು ದ ಪವರ್ ಆಫ್ 1 ಟಿ ಟು ದ ಪವರ್ ಆಫ್ -2 ಅಲ್ವಾ? ಸೊ ನೆಕ್ಸ್ಟ್ ಟೈಮಿಗೆ ಸೆಕೆಂಡ್ ಬರುತ್ತೆ. ಸೊ ಹಾಗಾಗಿ ಡೈಮೆನ್ಷನ್ ಬರೆಯೋದಾದರೆ ಎಮ್ ಟು ದ ಪವರ್ ಆಫ್ 0, ಎಲ್ ಟು ದ ಪವರ್ ಆಫ್ 0, ಟಿ ಟು ದ ಪವರ್ ಆಫ್ 1. ಸೊ ಆ್ಯಂಡ್ ಕಾನ್ಸ್ಟೆಂಟಿಗೆ ದೆರ್ ವಿಲ್ ಬಿ ನೋ ಡೈಮೆನ್ಷನ್. ಸೊ ಹಾಗಾಗಿ ನೋ ನೀಡ್ ಟು ರೈಟ್ ದಟ್ ಡೈಮೆನ್ಷನ್. ಸೊ ನೆಕ್ಸ್ಟು ನಮಗೆ ವಿ ವಿಲ್ ರೈಟ್ ಸೇ ಫಾರ್ ಎಕ್ಸಾಂಪಲ್ ವಿ ವಿಲ್ ರೈಟ್, ಓಕೆ, we will check the dimensional correctness. So ಹೇಗಿದೆ ಈಕ್ವೇಷನ್? ಏನಿದೆ? ಎಕ್ಸ್ ಅಂತಿದೆ. ಸೊ ದಟ್ ಮೀನ್ಸ್ ಲೆಂತ್ ಇನ್ ಡೈಮೆನ್ಷನ್ ಬರೋಣ. ಫಸ್ಟು ಎಮ್ ಟು ದ ಪವರ್ ಆಫ್ 0, ಎಲ್ ಟು ದ ಪವರ್ ಆಫ್ 1, ಟಿ ಟು ದ ಪವರ್ ಆಫ್ 0. ಓಕೆ, ಸೊ ವಿ ಹ್ಯಾವ್ ಟು ಮೇಕ್ ಇಟ್ ಈಕ್ವಲ್. ಇನ್ ಆರ್ ಎಚ್ ಎಸ್ ಆಲ್ಸೋ ವಿ ಹ್ಯಾವ್ ಟು ಮೇಕ್ ಇಟ್ ಈಕ್ವಲ್. ಸೊ ಆರ್ ಎಚ್ ಎಸ್ ಆಲ್ಸೋ ಈಕ್ವಲ್ ಮಾಡೋದಕ್ಕೋಸ್ಕರ ಆರ್ ಎಚ್ ಎಸ್ದು ಡೈಮೆನ್ಷನ್ಸ್ನ ಬರಿತಾ ಹೋಗ್ತೀನಿ. ವಿ ನಾಟ್ ಇದೆ. ವಿ ನಾಟ್ ಅಂತ ಹೇಳಿದ್ರೆ ದಟ್ ಈಸ್ ವೆಲಾಸಿಟಿ. ಎಮ್ ಟು ದ ಪವರ್ ಆಫ್ 0, ಎಲ್ ಟು ದ ಪವರ್ ಆಫ್ 1, ಟಿ ಟು ದ ಪವರ್ ಆಫ್ -1 ಮಲ್ಟಿಪ್ಲೈಡ್ ಬೈ ಟೈಮ್ ಇದೆ. ಸೊ ಅದನ್ನು ಬರೆಯೋದಾದರೆ ಎಮ್ ಟು ದ ಪವರ್ ಆಫ್ 0, ಎಲ್ ಟು ದ ಪವರ್ ಆಫ್ 0, ಟಿ ಟು ದ ಪವರ್ ಆಫ್ 1. ಓಕೆ, ಪ್ಲಸ್ ಹಾಫ್ ಅಂತ ಹೇಳಿದ್ರೆ ಇಟ್ ಇಸ್ ಎ ಕಾನ್ಸ್ಟೆಂಟ್, ನೋ ನೀಡ್ ಟು ರೈಟ್ ದ ಡೈಮೆನ್ಷನ್. ಸೊ ನೆಕ್ಸ್ಟ್ ಬರೋದು ಯಾವುದು? ಆಕ್ಸಿಲರೇಷನ್ ಇನ್ ದ ಸೆನ್ಸ್ ಎಮ್ ಟು ದ ಪವರ್ ಆಫ್ 0, ಎಲ್ ಟು ದ ಪವರ್ ಆಫ್ 1, ಟಿ ಟು ದ ಪವರ್ ಆಫ್ -2. ಅದಾದಮೇಲೆ ಬರೋದು ಟೈಮ್ ಸ್ಕ್ವೇರ್ ಇದೆ. ಸೊ ಬಿ ಕೇರ್ಫುಲ್ ಇಲ್ಲಿ ಬರೆಯುವಾಗ ಎಮ್ ಟು ದ ಪವರ್ ಆಫ್ 0, ಎಲ್ ಟು ದ ಪವರ್ ಆಫ್ 1, ಟಿ ಟು ದ ಪವರ್ ಆಫ್ ಎಲ್ ಟು ದ ಪವರ್ ಆಫ್ 0 ಅಲ್ವಾ ಟೈಮಿಗೆ. ಸೊ ಟಿ ಟು ದ ಪವರ್ ಆಫ್ 1 ಹೋಲ್ ಸ್ಕ್ವೇರ್ ಬರೀಬೇಕಾಗ್ತದೆ. ಓಕೆ, ಎಸ್. ಸೊ ನಾವು ಎಲ್ ಎಚ್ ಎಸ್ ಟೈಪೇ ಆರ್ ಎಚ್ ಎಸ್ಸು ಬರಬೇಕು ನಮಗೆ. ಡೈಮೆನ್ಷನ್ ಎಲ್ ಎಚ್ ಎಸ್ ಆ್ಯಂಡ್ ಆರ್ ಎಚ್ ಎಸ್ ಈಕ್ವಲ್ ಇರಬೇಕು. ನಾವು ಲೆಟ್ ಅಸ್ ಸಿಂಪ್ಲಿಫೈ ಮಾಡೋದಾದರೆ, ಸೊ ಇಲ್ಲಿ ಮಲ್ಟಿಪ್ಲಿಕೇಶನ್ ಇದೆ. ಸೊ ನೆಕ್ಸ್ಟ್ ಎಮ್ ಟು ದ ಪವರ್ ಆಫ್ 0 ಪ್ಲಸ್ 0 ಇಸ್ 0, ಎಲ್ ಟು ದ ಪವರ್ ಆಫ್ 1 ಪ್ಲಸ್ 0 ಇಸ್ 1, ಟಿ ಟು ದ ಪವರ್ ಆಫ್ -1 ಆ್ಯಂಡ್ +1 ಇಟ್ ವಿಲ್ ಬಿಕಮ್ 0. ಓಕೆ, ಸೊ ಪ್ಲಸ್ ಹಿಯರ್ ಎಮ್ ಟು ದ ಪವರ್ ಆಫ್ 0 plus 0 into 2 is 0, L to the power of 1 into 0 into 2 is 1, okay, and t to the power of, ಇಲ್ಲಿ ಸ್ವಲ್ಪ ಗಮನ ಇಟ್ಟು ಕೇಳ್ಕೊಳ್ಳಿ, t to the power of 2 ಇದೆ. 2 multiply, that means x to the power of m into x to the power of n ಅಪ್ಲೈ ಮಾಡಿದ್ರೆ t to the power of -2 plus 1 ಆಗುತ್ತೆ. ಬಟ್ ಇಲ್ಲೇನಿದೆ? ಸೊ ಹಿಯರ್ ವಿ ಹ್ಯಾವ್ 1 ಸ್ಕ್ವೇರ್ ಇದೆ. ಸೊ ಹಾಗಾಗಿ t to the power of 2 ಆಯಿತು. ಇಲ್ಲಿ t to the power of -2 ಈ ಕಡೆ ಏನು ಬರುತ್ತೆ? +2. -2 plus 2 will become 0. ಸೊ hence it will become m to the power of 0, L to the power of 1 and t to the power of 0. Okay, see here LHS ಕೂಡ ನಮಗೇನಿದೆ? m to the power of 0, L to the power of 1, t to the power of 0, and RHS also we have. Okay, so this is the dimension of the length. Okay, and this is also dimension of the length. Okay, so therefore ನಮಗೇನಾಗುತ್ತೆ?
ಸೊ ಈಕ್ವಲ್ ಆಗಿ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಲೆಂತ್ಗೆ ಲೆಂತ್ ಆ್ಯಡ್ ಮಾಡಿದ್ರೆ ಒಂದ್ಸಗೆ ನಮಗೆ ಯೂನಿಟ್ಸ್ ಏನು ಬರುತ್ತೆ, ಡೈಮೆನ್ಷನ್ಸು ಲೆಂತಿಂದ ಬರುತ್ತೆ. ಸೊ ಹಾಗಾಗಿ ಡೈಮೆನ್ಷನಲ್ಲಿ ವಿ ಹ್ಯಾವ್ ಚೆಕ್ ದ ಕರೆಕ್ಟ್ನೆಸ್ ಆಫ್ ದಿಸ್ ಈಕ್ವೇಷನ್. ಓಕೆ, ಸೊ ಇಷ್ಟು ನೀವು ಬರೆದ್ರೆ ನಿಮಗೆ ಈಸಿಯಾಗಿ 3 marks. ಓಕೆ, ಸೊ 3 marks ಕ್ವಶನ್ ದಿಸ್ ಇಸ್, ಆ್ಯಂಡ್ ಐ ಹೋಪ್ ಯು ಅಂಡರ್ಸ್ಟುಡ್. ಓಕೆ, ನಾವು ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಅಲ್ಲೂ ಸೇಮ್ ಟೈಪ್ ಆಫ್ ಕ್ವಶನ್ ಇದೆ. ಚೆಕ್ ದ ಡೈಮೆನ್ಷನಲ್ ಕರೆಕ್ಟ್ನೆಸ್ ಆಫ್ ದ ಈಕ್ವೇಷನ್. ಓಕೆ, ಸೊ ದೇ ಹ್ಯಾವ್ ಗಿವನ್ ದ ಈಕ್ವೇಷನ್. ಸೊ ನಾವು ಅದನ್ನು ಸಾಲ್ವ್ ಮಾಡ್ತಾ ಹೋಗೋಣ. ನಾನು ಆಲ್ರೆಡಿ ಆಗಲೇ ಹೇಳ್ದಂಗೆ ಫಸ್ಟ್ ಏನು ನೋಡ್ಕೋಬೇಕು, ಯಾವ್ಯಾವ್ದೆಲ್ಲ ಫಿಸಿಕಲ್ ಕ್ವಾಂಟಿಟೀಸ್ ಇದೆ ನೋಡಬೇಕು, ಅದರ ಡೈಮೆನ್ಷನ್ಸ್ಗಳನ್ನು ಬರೀತಾ ಹೋಗಬೇಕು. ಸೊ ನಾನು ಇಲ್ಲಿ ರೈಟ್ ಸೈಡಲ್ಲಿ ಬರೀತೀನಿ ಯಾವುದೆಲ್ಲ ಡೈಮೆನ್ಷನ್ಸ್ ಇದೆ, ಸೊ ಯಾವುದೆಲ್ಲ ಫಿಸಿಕಲ್ ಕ್ವಾಂಟಿಟೀಸ್ ಇದೆ. ಹಿಯರ್ ವಿ ಹ್ಯಾವ್ ಟೈಮ್, okay, and then we have length, and then we have acceleration due to gravity, and we have the constant value which is 2 pi ಅಲ್ವಾ. ಸೊ ಈಗ ನೆಕ್ಸ್ಟ್ ಟೈಮಿಗೆ ಯೂನಿಟ್ ಬಂದು ಸೆಕೆಂಡ್ಸು, ಲೆಂತಿಗೆ ಮೀಟರು, ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಇಸ್ ಆಲ್ಸೋ ಆಕ್ಸಿಲರೇಷನ್, ಹೆನ್ಸ್ ಇಟ್ ವಿಲ್ ಬಿ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಕರೆಕ್ಟಾ, ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಆ್ಯಂಡ್ ಇದು ಕಾನ್ಸ್ಟೆಂಟ್ಸಿಗೆ ನಮಗೆ ಯೂಶಲಿ ಡೈಮೆನ್ಷನ್ಸ್ ಇರೋದಿಲ್ಲ. ಓಕೆ, ಎಸ್. ಸೊ ಸೆಕೆಂಡಿಗೆ ಡೈಮೆನ್ಷನ್ ಬರೋಣ, m to the power of 0, l to the power of 0, t to the power of 1, ಆ್ಯಂಡ್ ಲೆಂತಿಗೆ m to the power of 0. ಓಕೆ, ಸೊ ಜಸ್ಟ್ ಅ ಮಿನಿಟ್. ಓಕೆ, ಎಸ್. ಸೊ ಐ ಆಮ್ ಜಸ್ಟ್ ಸೇವಿಂಗ್ ದ document. Okay, so m to the power of 0, l to the power of 1, t to the power of 0. Next idher dimensions, so m to the power of 0, l to the power of 1, t to the power of -2. Okay, so now let us try to check the correctness. So hege LHS ಅಲ್ಲಿ ಏನಿದೆ, ಟೈಮ್ ಇದೆ. So therefore time, I will simplify this equation, is equal to 2 pi ರೂಟ್ ಇದೆ. ಸೊ ಹಾಗಾಗಿ l to the power of 1/2 ಬರೀತೀನಿ ಇನ್ ಟರ್ಮ್ಸ್ ಆಫ್ ಫ್ರಾಕ್ಷನ್ಸ್, ಪವರ್ನ ಫ್ರಾಕ್ಷನ್ಸಲ್ಲಿ ಬರೀತೀನಿ. ಆ್ಯಂಡ್ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಇದೆ, ಸೊ ವಿಚ್ ಇಸ್ g. ಸೊ ಐ ವಿಲ್ ರೈಟ್ g, ಡಿನಾಮಿನೇಟ್ರಲ್ಲಿದೆ, ನ್ಯೂಮರೇಟ್ರಿಗೆ ಬಂದರೆ -1 ಆಗುತ್ತೆ, ಪ್ಲಸ್ ಇದ್ದಿದ್ದು -1 ಆಗುತ್ತೆ. ಸೊ ಅದಾದಮೇಲೆ ರೂಟ್ ಇದೆ, ಸೊ ಹಾಗಾಗಿ ಐ ವಿಲ್ ರೈಟ್ -1/2. ಕರೆಕ್ಟಾ? ಓಕೆ, ಎಸ್. ನಾವು ಐ ವಿಲ್ ಚೆಕ್. ಓಕೆ, ಸೊ ಟೈಮ್ದು ಫಸ್ಟ್ ಬರ್ಕೊಳ್ಳೋಣ. ವಾಟ್ ಈಸ್ ದ ಡೈಮೆನ್ಷನ್? m to the power of 0, l to the power of 0, t to the power of 1. ಸೊ ಆರ್ ಎಚ್ ಎಸ್ ಅಲ್ಲೂ ಕೂಡ ನಮಗೆ ಅದೇ ಸೇಮ್ ಬರಬೇಕು. ವಿ ಹ್ಯಾವ್ ವಾಟ್? ವಿ ಹ್ಯಾವ್ ಇನಿಷಿಯಲಿ ಕಾನ್ಸ್ಟೆಂಟಿಗೆ ನಮಗೆ ಡೈಮೆನ್ಷನ್ಸ್ ಇರೋದಿಲ್ಲ. ಎಲ್ಲಿದೆ? ಲೆಂತ್ ಇದೆ. ಸೊ ದಟ್ ಮೀನ್ಸ್ m to the power of 0, l to the power of 1, t to the power of 0 ಹೋಲ್ ಪವರ್. ನೋಡಿ ಇಲ್ಲಿ ಪವರ್ 1/2 ಇದೆ, ಸೊ ಹಾಗಾಗಿ 1/2 ಬರೀಬೇಕು. ಅದೇ ರೀತಿ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ m to the power of 0, l to the power of 1, t to the power of -2 ಹೋಲ್ ಟು ದ ಪವರ್ ಆಫ್ -1/2. ಕರೆಕ್ಟ್ ಅಲ್ವಾ? ಎಸ್. ನಾವು ಜಸ್ಟ್ ಮಲ್ಟಿಪ್ಲೈ ದ ಪವರ್ಸ್. ಸೊ ಇಲ್ಲೇನಾಗುತ್ತೆ? m to the power of 0, l to the power of 1/2, t to the power of 0. ಅದೇ ರೀತಿ ಇಲ್ಲಿ m to the power of 0, l to the power of -1/2, t to the power of ಇಲ್ಲೇನಾಗುತ್ತೆ? ಪ್ಲಸ್ 1/2 and 1/2 will get, ಅಂದರೆ 2 into 1/2 ಅಂದರೆ 2 gets cancel. What will remain? Plus 1 will remain. So if I write now, see m to the power of 0, ನೋಡಿ l to the power of plus 1/2 -1/2 ಏನಾಯಿತು? 0 ಆಗುತ್ತೆ, ಕ್ಯಾನ್ಸಲ್ ಆಗುತ್ತೆ. t to the power of 0 plus 1 ಅಂದ್ರೇನು? 1. ಓಕೆ, ಸೊ ನೋಡಿ ಎಲ್ ಎಚ್ ಎಸ್ ನೋಡಿ ಮತ್ತು ಆರ್ ಎಚ್ ಎಸ್ ನೋಡಿ. m to the power of 0, l to the power of 0, t to the power of 1. ಓಕೆ, ಆ್ಯಂಡ್ ಆರ್ ಎಚ್ ಎಸ್ ಈಸ್ ಆಲ್ಸೋ ಸೇಮ್. ಹೌದಾ ಅಲ್ವಾ? Yes. So this is how we can check the correctness. And here also, so the dimensionally the equation is correct anta baradre aitu. At the end you can conclude like that. I hope you understood. Okay, now let us move to the next question. ಈಗ ಏನು ಕೇಳ್ತಿದ್ದಾರೆ ಈ ಕ್ವೆಶನಲ್ಲಿ, ದೇ ಆರ್ ಆಸ್ಕಿಂಗ್ ಅಸ್ ಟು ಡಿರೈವ್. ಇನ್ಸ್ಟೆಡ್ ಆಫ್ ಚೆಕಿಂಗ್ ದ ಕರೆಕ್ಟ್ನೆಸ್, ದೇ ಆರ್ ಆಸ್ಕಿಂಗ್ ಅಸ್ ಟು ಡಿರೈವ್ ಅಲ್ವಾ? Okay, so derive the expression for the time period of the simple pendulum which depends on the length acceleration due to gravity using dimensional analysis. So with the help of a dimensional analysis we have to derive the formula. Okay, so ಏನು ಹೇಳ್ತಿದ್ದಾರೆ ಅದರಲ್ಲಿ ಟೈಮ್ ಪೀರಿಯಡ್ ಅನ್ನೋದು, ಟೈಮ್ ಪೀರಿಯಡ್ ಆಫ್ ಎ ಸಿಂಪಲ್ ಪೆಂಡುಲಮ್ ಅನ್ನೋದು ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ? ಒಂದು ಡಿಪೆಂಡ್ಸ್ ಆನ್ ಇಟ್ಸ್ ಲೆಂತ್ ಆ್ಯಂಡ್ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಮೇಲೆ ಡಿಪೆಂಡ್ ಆಗಿದೆ. ಸೊ ಹಾಗಿದ್ರೆ ಇಲ್ಲಿ ಇರುವಂತಹ ಕಾನ್ಸ್ಟೆಂಟ್ಸ್ಗಳು ಯಾವ್ದು? ಸಾರಿ, ನಾಟ್ ದ ಕಾನ್ಸ್ಟೆಂಟ್, ಫಿಸಿಕಲ್ ಕ್ವಾಂಟಿಟೀಸ್ ಯಾವ್ಯಾವುದು? ಒಂದು ಲೆಂತು, ಇನ್ನೊಂದು ಯಾವುದು? ಗ್ರಾವಿಟಿ. ಪ್ರೀವಿಯಸ್ ಕ್ವಶನ್ ಏನಿದೆಯಲ್ಲ ಅದರಲ್ಲಿ ಈಕ್ವೇಷನ್ ಕೊಟ್ಟಿದ್ರು, ಡೈಮೆನ್ಷನಲ್ಲಿ ಕರೆಕ್ಟ್ ಹೌದಾ ಇಲ್ವಾ ಅಂತ ಚೆಕ್ ಮಾಡೋಕ್ಕೆ ಕೇಳಿದ್ರು. ಈ ಸಲ ಈಕ್ವೇಷನನ್ನೇ ಡಿರೈವ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಓಕೆ, ಎಸ್. ಸೊ ದೇ ಆರ್ ಟೆಲ್ಲಿಂಗ್ ದಟ್ ದೇರ್ ಆರ್ ದ ಕ್ವಾಂಟಿಟೀಸ್ ವಿಚ್ ಈಸ್ ಟೈಮ್ ಆ್ಯಂಡ್ ಲೆಂತ್ ಆ್ಯಂಡ್ ಗ್ರಾವಿಟಿ. ಸೊ ಇದು ಮೂರದ್ದು ನಾನು ಲಾಸ್ಟ್ ಟೈಮ್ ಬರೆದಿದ್ದೆ. ಸೊ ಯು ಕ್ಯಾನ್
ಅಬ್ಸರ್ವ್ ಇನ್ ದ ಪ್ರೀವಿಯಸ್ ಕ್ವಶನ್. ಸೊ ನೆಕ್ಸ್ಟು ನಾವು ಇದನ್ನು ಡೈರೆಕ್ಟಾಗಿ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಸಾಲ್ವ್ ಮಾಡೋದಕ್ಕೆ ದೇ ಆರ್ ಟೆಲಿಂಗ್ ದಟ್ ಟೈಮ್ ಪೀರಿಯಡ್ ಈಸ್ ಡಿಪೆಂಡೆಂಟ್ ಆನ್ ಓಕೆ ಯಾವುದು ಇಟ್ ಡಿಪೆಂಡ್ಸ್ ಆನ್ ಲೆಂತ್ ಆ್ಯಂಡ್ ಇಟ್ ಡಿಪೆಂಡ್ಸ್ ಆನ್ ಆ್ಯಂಡ್ ಟೈಮ್ ಪೀರಿಯಡ್ ಡಿಪೆಂಡ್ಸ್ ಆನ್ ಗ್ರಾವಿಟಿ. ಆದರೆ ಎಷ್ಟು ಪವರ್ ಅಂತ ಹೇಳಿಲ್ಲ. ವೆದರ್ ಇಟ್ ಡಿಪೆಂಡ್ಸ್ ಆನ್ ಓಕೆ ಎಲ್ ಟು ದ ಪವರ್ ಆಫ್ 1 ಎಲ್ ಟು ದ ಪವರ್ ಆಫ್ 2 ಅಥವಾ ಗ್ರಾವಿಟೇಷನಲ್ ಸ್ಕ್ವೇರ್ ರೂಟ್ ಆಫ್ ಗ್ರಾವಿಟಿನೋ ಅಥವಾ ಗ್ರಾವಿಟೇಷನ್ ಸ್ಕ್ವೇರೋ ಏನು ಒಂದು ಆಕ್ಸೆಲರೇಷನ್ ಡ್ಯೂ ಟು ಗ್ರಾವಿಟಿ ಸ್ಕ್ವೇರೋ ಯಾವುದನ್ನು ಕೂಡ ಅವರು ಮೆನ್ಷನ್ ಮಾಡಿಲ್ಲ. ಸೊ ಹಾಗಾಗಿ ಅದನ್ನು ನಾವೇನಂತ ತಗೋಬೇಕು, ಅನ್ನೌನ್ ಅಂತ ತಗೋಬೇಕು. ಸೊ ಪವರ್ನ ಐ ವಿಲ್ ಟೇಕ್ ಟು ಡಿಫ್ರೆಂಟ್ ಪವರ್ ಫಾರ್ ಟು ಡಿಫ್ರೆಂಟ್ ಕ್ವಾಂಟಿಟೀಸ್ ಆ್ಯಂಡ್ ಐ ವಿಲ್ ಟೇಕ್ ಇಟ್ ಆಸ್ ವಾಟ್ ಅನ್ನೌನ್ ಟರ್ಮ್ಸ್. ಸೊ ಈಗ ಅನ್ನೌನ್ ಟರ್ಮ್ಸ್ ತೊಗೊಂಡ್ರೆ ಎರಡನ್ನೂ ಕಂಬೈನ್ ಮಾಡಿದ್ರೆ t okay is directly proportional to L to the power of x and g to the power of y. So to make it equal I will write it as t is equal to proportional ತೆಗೆದ ಒಂದು ಕಾನ್ಸ್ಟೆಂಟ್ ಬರುತ್ತೆ. I will take it as instead of c I will take it as k okay because I don't know the constant value ಅಲ್ಲೆಲ್ಲೂ ಕ್ವಶನ್ ಅಲ್ಲಿ ಕೊಟ್ಟಿಲ್ಲ. ಸೊ ಹಾಗಾಗಿ k ಅಂತ ತಗೊಳ್ತೀನಿ and L to the power of x and g to the power of y ಅಂತ ತಗೊಳ್ತೀನಿ. ಓಕೆನಾ? ಎಸ್. ಸೊ ಇದು ತಗೊಂಡಾದ್ಮೇಲೆ ನೆಕ್ಸ್ಟ್ t is equal to instead of writing t I will write the dimensions of those things only. Time ಗೆ dimensions ಏನು? okay so that is m to the power of 0 ಗೊತ್ತಿದೆ ನಿಮಗೆ, L to the power of 0 t to the power of 1 ಅಲ್ವಾ, is equal to k is nothing but what, it is a constant. So ಹಾಗಾಗಿ no need to have no need to write the units. ಸೊ ಯೂನಿಟ್ಸ್ ಬರಲಿಲ್ಲ ಅಂದರೆ ನೆಕ್ಸ್ಟು ಲೆಂತು m to the power of 0 L to the power of 1 t to the power of 0 whole to the power of x. ಓಕೆ ಅದೇ ರೀತಿ g m to the power of 0 L to the power of 1 t to the power of -2 whole to the power of y. ಕರೆಕ್ಟ್ ಅಲ್ವಾ? ಎಸ್. ಸೊ ಐ ಹೋಪ್ ಯು ಅಂಡರ್ಸ್ಟುಡ್. ಅರ್ಥ ಆಗಿದೆಯಾ? ಎಸ್. ಸೊ ನಾವು ಲೆಟ್ ಅಸ್ ಮೂವ್ ಟು ದ ಓಕೆ ನೆಕ್ಸ್ಟ್ ಸ್ಟೆಪ್. ನೆಕ್ಸ್ಟು ಎಲ್ ಎಚ್ ಎಸ್ ಅಲ್ಲಿ ಹಾಗೆ ಬರಿತೀನಿ ಬಿಕಾಸ್ ವಿ ಹ್ಯಾವ್ ನಥಿಂಗ್ ಟು ಸಿಂಪ್ಲಿಫೈ ಇನ್ ಎಲ್ ಎಚ್ ಎಸ್. ಸೊ ಆರ್ ಎಚ್ ಎಸ್ ಅಲ್ಲಿ ಏನಾಗೋಣ, ಫಸ್ಟು ಮಲ್ಟಿಪ್ಲೈ ಮಾಡೋಣ. ಓಕೆ m to the power of 0 L to the power of x ಅಂದರೆ ಪವರಿಂದ ಪವರಿಗೆ ಏನಿದೆ ಮಲ್ಟಿಪ್ಲಿಕೇಶನ್ ಇರೋದ್ರಿಂದ ಲೆಟ್ ಅಸ್ ಅಪ್ಲೈ ದ ಲಾ ಆಫ್ ಪವರ್ಸ್, ಲಾಸ್ ಆಫ್ ಪವರ್ಸನ್ನು ಅಪ್ಲೈ ಮಾಡಿದ್ರೆ ಸೊ ವಿ ವಿಲ್ ಗೆಟ್ ಲೈಕ್ ದಿಸ್. ಓಕೆ m to the power of 0 L to the power of y t to the power of -2y ಅಲ್ವಾ. ನೌ ಲೆಟ್ ಅಸ್ ಮಲ್ಟಿಪ್ಲೈ. ಓಕೆ ಎಸ್. ಸೊ m to the power of 0 plus 0 is 0 L to the power of x plus y. okay and in the same way t to the power of 0 plus -2 is -2y ಅಲ್ವಾ. ಸೊ ನಾವು ಇಫ್ ವಿ ಕಂಪೇರ್ ನೋಡಿ, ಕಂಪೇರ್ ಮಾಡಿ, ಇಲ್ಲಿ m to the power of 0 m to the power of 0 ಇದೆ. ಸೊ ನೋ ನೀಡ್ ಟು ವರಿ. ಸೊ ಇಲ್ಲಿ ಎಲ್ ಇದೆ, ಇಲ್ಲೂ ಅಲ್ಲಿ ಅಷ್ಟೇ ಎಲ್ ಎಚ್ ಎಸ್ ಅಲ್ಲಿ ಇನ್ ದ ಪ್ಲೇಸ್ ಆಫ್ ಎಲ್ ಪವರ್ ಏನಿದೆ 0 ಇದೆ. ಬಟ್ ಹಿಯರ್ ವಿ ಹ್ಯಾವ್ ಎಕ್ಸ್ ಪ್ಲಸ್ ವೈ ಆನ್ ಕಂಪೇರಿಂಗ್ okay LHS and RHS. okay on comparing LHS and RHS we can write x plus y is equal to 0. ಕರೆಕ್ಟಾ? ಸೊ ಅದೇ ರೀತಿ -2y is equal to 1. ಸೊ this implies that y is equal to -1/2 ಅಲ್ವಾ. ಓಕೆ ಸೊ ನೆಕ್ಸ್ಟ್ ಇದನ್ನು ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಇದು ಈ ಕಡೆ ಬಂದಾಗ -y ಆಗುತ್ತೆ, ವಿಚ್ ಇಸ್ ಈಕ್ವಲ್ ಟು -1/2 ವಿಚ್ ಇಸ್ ಈಕ್ವಲ್ ಟು +1/2. ಸೊ ನಾವು ವಿ ಗಾಟ್ ದ ಈಕ್ವೇಷನ್ ಏನಿದೆ, ಟಿ ಇಸ್ ಈಕ್ವಲ್ ಟು ಕೆ ವಿಚ್ ಇಸ್ ಎ ಕಾನ್ಸ್ಟೆಂಟ್, ಎಲ್ ಟು ದ ಪವರ್ ಆಫ್ ಎಕ್ಸ್ ಜಾಗದಲ್ಲಿ ಏನಿದೆ 1/2, ವೈ ಟು ದ ಪವರ್ ಆಫ್ ವೈ ಅಲ್ಲ ಇದು, ದಿಸ್ ಇಸ್ ಜಿ ಅಲ್ವಾ, g to the power of y ಜಾಗದಲ್ಲಿ ಏನಿದೆ -1/2. okay so this can be written as k into L to the power of 1/2 divided by g to the power of ಇದು ಕೆಳಗಡೆ ಬಂದರೆ 1/2. ಸೊ ರೂಟ್ ಸೊ ಟು ದ ಪವರ್ 1/2 ಅಂದರೆ ಇಟ್ ಈಸ್ ನಥಿಂಗ್ ಬಟ್ ವಾಟ್, ರೂಟ್. ಸೊ ಹಾಗಾಗಿ ಹೋಲ್ ರೂಟ್ ಆಫ್ L/g. ಓಕೆ ಸೊ ವಾಟ್ ಈಸ್ ದ ಕಾನ್ಸ್ಟೆಂಟ್ ವ್ಯಾಲ್ಯೂ, ಮ್ಯಾಥಮೆಟಿಕಲಿ ಕಾನ್ಸ್ಟೆಂಟ್ ವ್ಯಾಲ್ಯೂ ಏನಾಗುತ್ತೆ, ಸೊ ಪ್ರೀವಿಯಸ್ ಕ್ವಶನಲ್ಲಿ ನಾವು ಸಾಲ್ವ್ ಮಾಡಿದ್ವಿ, ದಟ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಇಸ್ ವಾಟ್ 2π ಆಗುತ್ತೆ. ಓಕೆ ಸೊ ಅಲ್ಲಿ ಕಾನ್ಸ್ಟೆಂಟ್ ವ್ಯಾಲ್ಯೂ ಬರೀರಿ ಅಂತ ಕೇಳಿಲ್ಲ. ಇಫ್ ಯು ನೋ ಯು ಕ್ಯಾನ್ ರೈಟ್, ಅದರ್ವೈಸ್ ಯು ಕ್ಯಾನ್ ಜಸ್ಟ್ ರೈಟ್ k into root of L divided by g. ಓಕೆ ಸೊ ದಿಸ್ ಕ್ಯಾರೀಸ್ 3 marks. ಓಕೆ ಸೊ 3 marks ಕ್ವಶನ್ ಇದು, ಈಸಿಯಾಗಿ ತೊಗೋಬೋದು. ಐ ಹೋಪ್ ಸೊ ನನ್ನ ಎಕ್ಸ್ಪ್ಲನೇಷನ್ ಏನು ಮಾಡಿದ್ದೀನಿ ಅದು ಅರ್ಥ ಆಯಿತು ಅಂದ್ಕೊಳ್ತೀನಿ. ಇಫ್ ಯು ಹ್ಯಾವ್ ಅಂಡರ್ಸ್ಟುಡ್ ಜಸ್ಟ್ ಪುಟ್ ಎ ಕಮೆಂಟ್, ಎಸ್ ವಿ ಹ್ಯಾವ್ ಅಂಡರ್ಸ್ಟುಡ್ ಅಂತೇಳಿ. ನಾವು ವಿ ಹ್ಯಾವ್ ಒನ್ ಮೋರ್ ಲಾಸ್ಟ್ ಕ್ವಶನ್ ಫ್ರಮ್ ದಿಸ್ ಚಾಪ್ಟರ್. ಇನ್ ದ ಕ್ವಶನ್ ಬ್ಯಾಂಕಲ್ಲಿ ಕೊಟ್ಟಿರುವಂತಹ ಲಾಸ್ಟ್ ಕ್ವಶನ್ ಇದೆ. ಸೊ ಆ ಲಾಸ್ಟ್ ಕ್ವಶನ್ ಏನಿದೆ ನೋಡ್ತಾ ಹೋಗೋಣ. In the same way, they are asking us to derive one more expression, and it is for frequency of a stretched string which depends on its length and linear density mu and tension. Okay, so ಈ ಮೂರು ಕ್ವಾಂಟಿಟೀಸ್ ಮೇಲೆ ಡಿಪೆಂಡ್ ಆಗಿದೆ. ಸೊ ಯಾವ್ಯಾವುದದು, ಒಂದು
ಎಸ್ ಒನ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ಫ್ರೀಕ್ವೆನ್ಸಿ ಅನ್ನೋ ಕ್ವಾಂಟಿಟಿ ಒಂದಿದೆ, ಲೆಂತ್ ಅನ್ನೋ ಕ್ವಾಂಟಿಟಿ ಒಂದಿದೆ, ಲೀನಿಯರ್ ಡೆನ್ಸಿಟಿ ಮ್ಯೂ ಅನ್ನೋ ಕ್ವಾಂಟಿಟಿ ಒಂದಿದೆ, ಆ್ಯಂಡ್ ಟೆನ್ಷನ್ ಅನ್ನೋ ಕ್ವಾಂಟಿಟಿ ಒಂದಿದೆ ಅಲ್ವಾ. ಸೊ ಈ 4 ಕ್ವಾಂಟಿಟೀಸ್ ಇದೆ. ಸೊ ಪ್ರತಿಯೊಂದಕ್ಕೂ ಫಸ್ಟು ಡೈಮೆನ್ಷನ್ಸನ್ನು ಬರಿತಾ ಹೋಗೋಣ. ಫ್ರೀಕ್ವೆನ್ಸಿ ಅಂದ್ರೇನು? ಇಟ್ ಈಸ್ ನಂಬರ್ ಆಫ್ ಸೈಕಲ್ಸ್ ಪರ್ ಸೆಕೆಂಡ್. ಸೊ ಡೈಮೆನ್ಷನ್ ಏನಾಗುತ್ತೆ? m⁴ L⁴ T⁴ T⁻⁻1 ಆಗುತ್ತೆ. ಎಲ್ ಅಂದರೆ ಲೆಂತ್, ಇದು ಆಲ್ರೆಡಿ ನಮಗೆ ಗೊತ್ತಿದೆ. ಸೊ m⁴ L⁴ T⁻⁴. ಅದೇ ರೀತಿ ಮ್ಯೂ ಅಂದರೆ ಇಟ್ ಈಸ್ ದೇ ಆರ್ ಟೆಲಿಂಗ್ ದಟ್ ಲೀನಿಯರ್ ಡೆನ್ಸಿಟಿ ಅಂದರೆ ಮಾಸ್ ಪರ್ ಲೆಂತ್ ಅಂತ ಕರಿತೀವಿ. ಓಕೆ, ಸೊ ಮಾಸ್ ಪರ್ ಲೆಂತ್ ಅಂದರೆ ಮಾಸ್ ಪರ್ ಲೆಂತ್, ಇಟ್ ಈಸ್ ಅ ಫಾರ್ಮುಲಾ. ಮಾಸ್ಗೇನು ಯೂನಿಟ್ಟು ಕೆ ಜಿ, ಲೆಂತ್ಗೇನು ಮೀಟರ್. ಸೊ ಕೆ ಜಿ m⁻⁻1. ಇದ್ರ ಡೈಮೆನ್ಷನ್ ಬರೆಯೋದಾದರೆ m⁴1 L⁻⁻1 T⁻�0. ಓಕೆ, ಎಸ್. ಟೈಮ್ಗೆ ಒನ್ಸ್ ಅಗೇನ್ ಯು ನೋ ಇಟ್ ಈಸ್ ನಾಟ್ ಟೈಮ್, ಸಾರಿ, ಇಟ್ ಈಸ್ ಟೆನ್ಷನ್ ಅಂದರೆ ಇಟ್ ಈಸ್ ಫೋರ್ಸ್. ಓಕೆ, ಸೊ ಟೆನ್ಷನ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಅ ಫೋರ್ಸ್ ಜನರೇಟೆಡ್ ಇನ್ ಅ ಸ್ಟ್ರಿಂಗ್, ಆಯಿತಾ. ಸೊ ದಟ್ ಈಸ್ ನಥಿಂಗ್ ಬಟ್ ವಾಟ್? ಟೆನ್ಷನ್. ಸೊ ಆ ಟೆನ್ಷನ್ಗೆ ಯೂನಿಟ್ ಏನು? ನ್ಯೂಟನ್. ಇಟ್ ಈಸ್ ಆಲ್ಸೋ ಎ ಫೋರ್ಸ್, ಸೊ ಹಾಗಾಗಿ ನ್ಯೂಟನ್ನ ಇನ್ ಟರ್ಮ್ಸ್ ಆಫ್ ಬೇಸಿಕ್ ಯೂನಿಟ್ಸಲ್ಲಿ ಬರೆಯೋದಾದರೆ ಕೆ ಜಿ m/s² ಅಂತ ಬರಿಬೋದು. ಸೊ ಹಾಗಾಗಿ ಅದನ್ನು ಬರ್ಕೊಳ್ಳೋದಾದರೆ m⁴1 L⁴1 T⁻⁻2. ದಿಸ್ ಈಸ್ ದ ಡೈಮೆನ್ಷನ್ ಆಫ್ ಟೆನ್ಷನ್. ಓಕೆ, ಕೆ ಜಿ m/s². ಎಸ್. ಸೊ ನಾವೀಗ ಏನು ಮಾಡೋಣ? ಲೆಟ್ ಅಸ್ ಡಿರೈವ್. ಸೊ ಡಿರೈವ್ ಮಾಡೋದಾದರೆ ಫ್ರೀಕ್ವೆನ್ಸಿ ಐ ವಿಲ್ ರೈಟ್ ಎಫ್ ಡಿಪೆಂಡ್ಸ್ ಆನ್ ವಾಟ್? ಡಿಪೆಂಡ್ಸ್ ಆನ್ ಸ್ಟ್ರೆಚ್ಡ್ ಸ್ಟ್ರಿಂಗ್ ಆನ್ ಇಟ್ಸ್ ಲೆಂತ್. ಸೊ ಎಲ್ ಮೇಲೆ ಪವರ್ ಏನು ಅಂತ ಗೊತ್ತಿಲ್ಲ, ಸೊ ಹಾಗಾಗಿ ಎಕ್ಸ್ ಅಂತ ಬರ್ಕೊಳ್ಳೋಣ. ಅದೇ ಫ್ರೀಕ್ವೆನ್ಸಿ ಇಟ್ ಡಿಪೆಂಡ್ಸ್ ಆನ್ ಲೀನಿಯರ್ ಡೆನ್ಸಿಟಿ ಮ್ಯೂ. ಓಕೆ, ಸೊ ಐ ವಿಲ್ ರೈಟ್ ಇಟ್ ಆಸ್ ವೈ. ಪವರ್ ಗೊತ್ತಿಲ್ಲ, ಸೊ ಅದೇ ಫ್ರೀಕ್ವೆನ್ಸಿ ಡಿಪೆಂಡ್ಸ್ ಆನ್ ಟೆನ್ಷನ್ T⁻Z ಅಂತ ತಗೊಳ್ತೀನಿ. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್ ಅಪ್ ಟು ಹಿಯರ್, ರೈಟ್. ಸೊ ನಾವು ಇದನ್ನು ಮೂರನ್ನು ಕಂಬೈನ್ ಮಾಡಿ ಬರೋದ್ರೆ ಎಫ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು L⁻x μ⁻y T⁻Z. ಸೊ ಪ್ರಪೋರ್ಷನಲ್ ತೆಗೆದ್ರೆ ಕಾನ್ಸ್ಟೆಂಟನ್ನು ಇನ್ಕ್ಲೂಡ್ ಮಾಡಬೇಕು. ಸೊ ಐ ವಿಲ್ ಟೇಕ್ ದಟ್ ಕಾನ್ಸ್ಟೆಂಟ್ ಆಸ್ ಕೆ, L⁻x μ⁻y ಆ್ಯಂಡ್ T⁻Z ಅಲ್ವಾ. ಸೊ ಡೈಮೆನ್ಷನ್ ಬರೆಯೋದಾದರೆ ಫಸ್ಟ್ ಫ್ರೀಕ್ವೆನ್ಸಿನ ಬರೆಯೋಣ. ಸೊ ಫ್ರೀಕ್ವೆನ್ಸಿ ಏನಾಗುತ್ತೆ? m⁻0 L⁻0 T⁻⁻1. ಓಕೆ, ಆ್ಯಂಡ್ ವಿಚ್ ಈಸ್ ಈಕ್ವಲ್ ಟು ಕಾನ್ಸ್ಟೆಂಟಿಗೆ ಯೂನಿಟ್ ಇರೋದಿಲ್ಲ. ಲೆಂತ್ ಇದೆ, ಲೆಂತ್ ಅಂದರೆ m⁻0 L⁻1 T⁻0 ಹೋಲ್ ಪವರ್ x. ಮ್ಯೂ, ದಟ್ ಈಸ್ ಲೀನಿಯರ್ ಡೆನ್ಸಿಟಿ ವಿಚ್ ಈಸ್ ನಥಿಂಗ್ ಬಟ್ m⁻1 L⁻1 T⁻0 ಹೋಲ್ ಪವರ್ y. ಆ್ಯಂಡ್ ಟೈಮ್ m⁻1 L⁻, ನಾಟ್ ಟೈಮ್, ಸಾರಿ, ಸೊ ಅದು ಟಿ ಅಂತ ಇರೋದ್ರಿಂದ ಟೈಮ್ ಅಂತಲೇ ಏನೋ ಪ್ರೊನೌನ್ಸ್ ಆಗ್ತದೆ. ಸೊ ದಟ್ ಈಸ್ ನಾಟ್ ಟೈಮ್, ದಟ್ ಈಸ್ ಟೆನ್ಷನ್. m⁻1 L⁻1 T⁻2 whole to the power of z. So if I multiply the powers, so therefore it will become m⁻0 L⁻x T⁻0. Next m⁻y L⁻y T⁻0. Hence it will become m⁻z L⁻z T⁻2z. Okay, so next, so if we multiply ಮಾಡ್ತಾ ಹೋದರೆ ಏನಾಗುತ್ತೆ? 0 ಮಲ್ಟಿಪ್ಲೈ ಇನ್ ದ ಸೆನ್ಸ್ ಪವರ್ಸನ್ನು ಆ್ಯಡಪ್ ಮಾಡ್ತಾ ಹೋಗಬೇಕು. m⁻, ಓಕೆ, 0 ಇದೆ, ಇಲ್ಲಿ ಪ್ಲಸ್ y ಇದೆ, ಇಲ್ಲಿ z ಇದೆ, ಸೊ ಹಾಗಾಗಿ y ಪ್ಲಸ್ z ಆಗುತ್ತೆ. ನೆಕ್ಸ್ಟ್ ಎಲ್, ಎಕ್ಸ್ ಇದೆ, ಮೈನಸ್ y ಇದೆ, z ಇದೆ, ಎಕ್ಸ್ ಮೈನಸ್ y ಪ್ಲಸ್ z ಆಗುತ್ತೆ. ಓಕೆ, T⁻0 + 0 - 2z ಇದೆ, ಮೈನಸ್ 2z ಆಗುತ್ತೆ. ಕರೆಕ್ಟಾ? ಸೊ ಹಿಯರ್ ಆಲ್ಸೋ ಕಂಪೇರ್ ಮಾಡ್ಕೊಳ್ಳೋದಕ್ಕೋಸ್ಕರ ಬರೀತೀನಿ m⁻0 L⁻0 T⁻⁻1. ಸೊ ಈಗ ಏನು ಮಾಡಬೇಕು? ಜಸ್ಟ್ ಕಂಪೇರ್. ಪ್ರೀವಿಯಸ್ ಕ್ವಶನಲ್ಲಿ ಏನು ಮಾಡಿದ್ವಿ ಅದೇ ರೀತಿ ಕಂಪೇರ್ ಮಾಡೋಣ. ಕಂಪೇರ್ ಮಾಡ್ತಾ ಹೋದರೆ ಸಿ ನೋಡಿ, ಅಲ್ಲೇ y + z = 0. ಓಕೆ, ಸೊ ನೆಕ್ಸ್ಟ್ ವಿಚ್ ಇಂಪ್ಲೈಸ್, ಇಲ್ಲೇ ಬರ್ಕೊಳ್ತೀನಿ, y = ಏನಾಗುತ್ತೆ? -z. ಓಕೆ, ನೆಕ್ಸ್ಟ್ ಇದರಲ್ಲಿ ಏನಾಯಿತು? ಎಕ್ಸ್ ಮೈನಸ್ y ಪ್ಲಸ್ z = 0 ಆಯಿತು. ನೆಕ್ಸ್ಟ್ ಹಿಯರ್ -2z = -1 ಆಗುತ್ತೆ. ದಟ್ ಇಂಪ್ಲೈಸ್ z ಏನಾಗುತ್ತೆ? 1/2. ಈ z 1/2 ಹಾಕಿದ್ರೆ y ವ್ಯಾಲ್ಯೂ ಏನಾಗುತ್ತೆ? ಸೊ ದಿಸ್ ಒನ್ ವಿಲ್ ಬಿಕಮ್ y ವ್ಯಾಲ್ಯೂ ಏನಾಗುತ್ತೆ? -1/2 ಆಗುತ್ತೆ. ಸೊ ಇಲ್ಲಿ z ಆಯಿತು, y ಆಯಿತು, x ಏನೋ, ಸೊ ಹಿಯರ್ ಈ z ಈ ಕಡೆ ಹೋಗುತ್ತೆ, ಮೈನಸ್ y ಈ ಕಡೆ ಹೋಗುತ್ತೆ, ಸೊ ಇಟ್ ವಿಲ್ ಬಿಕಮ್ y - z ವಿಚ್ ಈಸ್ ಈಕ್ವಲ್ ಟು y ವ್ಯಾಲ್ಯೂ ಏನಿದೆ? y value is -1/2 and z value what we have?
ದಿಸ್ ಮೈನಸ್ ಈ ಮೈನಸ್ನ ಇಲ್ಲಿ ಬರಿತಾ ಇದ್ದೀನಿ 1/2 ಮೈನಸ್ 1/2 ಏನಾಗ್ತದೆ ಸೊ ದಟ್ ಈಸ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಸೊ ಹಿಯರ್ 1/2 1/2 ಅಲ್ಲ ಮೈನಸ್ 2/2 ಆಗುತ್ತೆ ಸೊ ಇಟ್ ವಿಲ್ ಬಿಕಮ್ -1 ಅಲ್ವಾ ಎಸ್ ಸೊ ಈಗ ಸಿಂಪ್ಲಿಫೈಡ್ ಆಗಿ ನಾವು ಬರೆಯೋದಾದರೆ ಅಂದರೆ ಫಾರ್ಮುಲಾನ ಬರ್ಕೊಳ್ಳೋದಾದರೆ ಎಫ್ ಇಸ್ ಈಕ್ವಲ್ ಟು ಕೆ ಇಂಟು ಎಲ್ ಟು ದ ಪವರ್ ಆಫ್ ಎಕ್ಸ್ ಅಂದರೆ ಇಟ್ ಈಸ್ -1 ಮ್ಯೂ ಟು ದ ಪವರ್ ಆಫ್ ವೈ ಅಂದರೆ ಇಟ್ ಈಸ್ -1/2 ಆ್ಯಂಡ್ ಟಿ ಟು ದ ಪವರ್ ಆಫ್ ಝೆಡ್ ಅಂದರೆ ಝೆಡ್ ಆಲ್ರೆಡಿ ನಮಗೆ ಬಂತಲ್ವಾ ಝೆಡ್ ಇಸ್ ಈಕ್ವಲ್ ಟು 1/2 ಓಕೆ ಸೊ ಸ್ಟಿಲ್ ಮೋರ್ ಸಿಂಪ್ಲಿಫೈಡ್ ವೇ ವಿ ಕ್ಯಾನ್ ರೈಟ್ ಎಲ್ ಟು ದ ಪವರ್ ಆಫ್ -1 ಅಂದರೆ ಡಿವೈಡೆಡ್ ಬೈ ಎಲ್ ಟಿ ಟು ದ ಪವರ್ ಆಫ್ +1/2 ಇದೆ ಸೊ ಹಾಗಾಗಿ ಸ್ಕ್ವೇರ್ ರೂಟ್ ಆಫ್ ಟಿ -1/2 ಇದೆ ಮ್ಯೂ ಟು ದ ಪವರ್ ಆಫ್ 1/2 ಅಂದರೆ ಮೈನಸ್ ಅಂದರೆ ಡಿನಾಮಿನೇಟ್ರಿಗೆ ಬರುತ್ತೆ ಇನ್ನು ಸ್ಟಿಲ್ ಮೋರ್ ಸಿಂಪ್ಲಿಫೈಡ್ ವೇ ಬರೆಯೋದಾದರೆ ಸೊ ಎಫ್ ಇಸ್ ಈಕ್ವಲ್ ಟು ಕೆ ಇಂಟು ಸ್ಕ್ವೇರ್ ರೂಟ್ ಆಫ್ ಟಿ ಡಿವೈಡೆಡ್ ಬೈ ಎಲ್ ಮ್ಯೂ ಟು ದ ಪವರ್ ಆಫ್ 1/2 ಅಂದರೆ ಸ್ಕ್ವೇರ್ ರೂಟ್ ಆಫ್ ಮ್ಯೂ ಸೊ ವಿಚ್ ಕ್ಯಾನ್ ಬಿ ರಿಟರ್ನ್ ಆಸ್ ಕೆ ಡಿವೈಡೆಡ್ ಬೈ ಎಲ್ ಓಕೆ ಸ್ಕ್ವೇರ್ ರೂಟ್ ಆಫ್ ಟಿ ಡಿವೈಡೆಡ್ ಬೈ ಮ್ಯೂ ಓಕೆ ಸೊ ದಿಸ್ ವಿಲ್ ಬಿ ದ ಫಾರ್ಮುಲಾ ವಾಟ್ ಈಸ್ ದ ಫಾರ್ಮುಲಾ ಕೆ ಬೈ ಎಲ್ ಸ್ಕ್ವೇರ್ ರೂಟ್ ಆಫ್ ಟಿ ಡಿವೈಡೆಡ್ ಬೈ ಮ್ಯೂ ಓಕೆ ಸೊ ಈಗ ಕೆ ವ್ಯಾಲ್ಯೂ ಮೇ ಬಿ ಹಾಫ್ ಅಂತ ಬರ್ಬೋದು ಅಥವಾ 2π ಅಂತ ಬರ್ಬೋದು ಈ ಫಾರ್ಮುಲಾಗೆ ಕೆ ವ್ಯಾಲ್ಯೂ ಇಟ್ ಈಸ್ 1/2 ಓಕೆ ಸೊ ಹಾಗಾಗಿ ಬಟ್ ಕೆ ಇಸ್ ಎ ಕಾನ್ಸ್ಟೆಂಟ್ ಅದಕ್ಕೆ ಡೈಮೆನ್ಷನ್ಸ್ ಇರೋದಿಲ್ಲ ಆ ಡೈಮೆನ್ಷನ್ನ ನೀವು ಕೆ ಇಸ್ ಎ ಪ್ರಪೋರ್ಷನಲ್ ಕಾನ್ಸ್ಟೆಂಟ್ ಅಂತ ಬರೆದ್ರೆ ಸಾಕು ಸೊ ರೆಸ್ಟ್ ಆಫ್ ಆಲ್ ದ ಥಿಂಗ್ಸ್ ವಿಲ್ ರಿಮೈನ್ ಸೇಮ್ I hope you understood. So this is the simplified way of the numerical or the question that we have or the derivation we can say. So this is important for okay so very much important for 3 marks okay so 3 marks so gamna ittu kelidre ansute I hope you understood all the 4 questions 4 questions ಗೆ solutions na ಮಾಡಿದೀನಿ ಸೊ ನಿಮಗೇನಾದರೂ ಈ ಕ್ವಶನ್ಸ್ಗಳಲ್ಲಿ ಡೌಟ್ಸ್ ಇದ್ದರೆ ಅಥವಾ ಏನಾದರೂ ಕ್ವೆರೀಸ್ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ಇಫ್ ಯು ಫೀಲ್ ದಿಸ್ ವಿಡಿಯೋ ಈಸ್ ಯೂಸ್ಫುಲ್ ಫಾರ್ ಯು ನಿಮಗೆ ಯೂಸ್ ಆಗ್ತದೆ ಅಂತ ಹೇಳಿದ್ರೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಜೊತೆಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಮಸ್ತೆ.